भद्रकाली कपालिनी दुर्गा समासुहादाते नमस्ते सर्वभूतेषु लक्ष्मीरूपेण संस्थिता नमस्तस्यै 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 नमो नमः मानवनाथ प्रार्थना ओम मुहूर्तम ಮಾಲಿಕಾರೋಪಣ ಸೇವೆ
ಗೋವಿಂದ ಆಶೀರ್ವಾದ ಶ್ರೀ ಶ್ರೀ ಬಸವಣ್ಣ ದೇವಸ್ಥಾನ ಅಭಿವೃದ್ಧಿಗೆ ಮಾತಾಡೋದು ಪ್ರಸಾದ ನೀಡೋದು ಇದೆ. ನಮ್ಮ ನಿಮ್ಮೆಲ್ಲರ ಆಶಯದಿಂದ ಬಸವಣ್ಣ ದೇವಸ್ಥಾನದಲ್ಲಿ 9 ವರ್ಷದ ಕಲ್ಯಾಣೋತ್ಸವ, ನವರಾತ್ರಿ, ಕಾರ್ತಿಕ ಮಾಸ ಇದರ ಸೇವೆ ನಿಮ್ಮಿಂದ ನಮ್ಮ ಬಸವಣ್ಣ ದೇವಸ್ಥಾನದಲ್ಲಿ ಶ್ರಾವಣ ಕೊನೆಯ ವಾರದ ನಮ್ಮ ಪದ್ಮಾವತಿ ಶ್ರೀನಿವಾಸ ಅವರ ಕಲ್ಯಾಣೋತ್ಸವವನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಪೌರಾಣಿಕರ ಸಾನ್ನಿಧ್ಯದಲ್ಲಿ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಶರ್ಮಾ ಅವರು, ಸಂತೋಷ್ ಶರ್ಮಾ ಅವರ ತಂಡದಿಂದ ಬಹಳ ಅರ್ಥಪೂರ್ಣವಾಗಿ ನಾವು ಹೇಗೆಲ್ಲ ಕನ್ಯಾದಾನವನ್ನ ಮಾಡಬೇಕು, ಹೇಗೆಲ್ಲ ನಮ್ಮ ಅಂಗಧಾರಣ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಏನೆಲ್ಲ ಮಾಡಬೇಕು ಅಂತ ಬಹಳ ಅರ್ಥಪೂರ್ಣವಾಗಿ ನಮಗೆಲ್ಲ ತಿಳಿಸ್ಕೊಟ್ಟು ತುಂಬಾ ಚೆನ್ನಾಗಿ ಕಲ್ಯಾಣೋತ್ಸವವನ್ನು ನಡೆಸಿಕೊಟ್ಟಿದ್ದಾರೆ. ಪದ್ಮಾವತಿ ಮತ್ತು ಶ್ರೀನಿವಾಸ್ ಅವರ ಎಲ್ಲ ಆಶೀರ್ವಾದವನ್ನು ಸಮಾಜದಲ್ಲಿರುವಂಥ ಎಲ್ಲ ಜನರುವಂಥ ಎಲ್ಲ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಲ್ಲೂ ಸಹ ಆಶೀರ್ವಾದ ಇಲ್ಲಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾಳೆ ನಮ್ಮ ಆಂಜನೇಯ ದೇವಸ್ಥಾನ, ನಮ್ಮನೆ ಹತ್ರ ಇರುವಂಥ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ಭಾರತಿ ಮಂದಿರದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಇಟ್ಕೊಂಡಿದ್ವಿ. ಇದು ಫ್ರೀ ಚೆಕಪ್ ಇರುತ್ತೆ. ಪ್ರತಿಯೊಬ್ಬರು ಬಂದು ಭಾಗವಹಿಸಿ BP, ಶುಗರ್ ಇಂದ ಹಿಡಿದು ಹಾರ್ಟ್ ಚೆಕಪ್ ಇಂದ ಹಿಡಿದು ಕ್ಯಾನ್ಸರ್ ಚೆಕಪ್ ಇಂದ ಹಿಡಿದು ಪ್ರತಿಯೊಂದು ಮೂಳೆ ಸಾಂದ್ರತೆ, ಮೂಳೆ ಎಷ್ಟು ಗಟ್ಟಿ ಇರುತ್ತೆ ನಮ್ಗೆ ಅದನ್ನು ಸಹ ಚೆಕಪ್ ಅನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅವಶ್ಯಕತೆ ಇದೆ ಕಣ್ಣಿನ ಆಪರೇಷನ್ ಸಹ ಫ್ರೀಯಾಗಿ ಮಾಡ್ಕೊಡ್ತಾರೆ. ಹಾರ್ಟ್ ಅಂದ್ರೆ ಯಾರು ಇರ್ತದೆ ಅವ್ರಿಗೆ ಜಯದೇವ ಹಾಸ್ಪಿಟಲ್ ಕಳಿಸಿ ನಮ್ಮ ಟ್ರಸ್ಟಿಂದ ಒಂದಷ್ಟು ಅನುಕೂಲ ಆದಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ನೀವು ಬನ್ನಿ, ನಿಮ್ಮ ಅಕ್ಕಪಕ್ಕದಲ್ಲಿರೋದು ಇಲ್ಲಿ ಬಂದಿರೋದು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ವಿಷಯ ತಿಳಿಸಿ ಬೆಳಗ್ಗೆ 7 ಗಂಟೆಗೆ ಕ್ಯಾಂಪ್ ಶುರು ಆಗುತ್ತೆ. 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕ್ಯಾಂಪ್ ಇರುತ್ತೆ. ಪ್ರತಿಯೊಬ್ಬರು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅದರ ಪ್ರಯೋಜನವನ್ನ ಪಡೆದುಕೊಳ್ಳಿ ಕೇಳ್ಕೊಳ್ತೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಕೊನೆಯ ಶ್ರಾವಣದ ಶುಭಾಶಯಗಳು ಅಂತ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಕುಟುಂಬದವರಿಗೆ ಇಲ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ನನಗೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಅಂತ ನಾನು ಮಾತಾಡಿ ಮುಗಿಸ್ತೀನಿ. ನಮಸ್ಕಾರ.
తాళం సమతాళం. కౌశిక ప్రీత్యర్థం కౌశిక తాళం. శివప్రీత్యర్థం నర్తనం. శివప్రీత్యర్థం నర్తన తాళం. జల్ల జల్ల सिद्धिरस्तु राजकीय क्षेत्र उन्नता फल प्राप्तिरस्तु वेंकटेश्वर अनुग्रहता सिद्धिरस्तु ಎಲ್ಲ ಒಳ್ಳೆಯದಾಗಲಿ ಎಲ್ಲ ವಿವಾಹಾದಿ ಮಂಗಲ ಕೈಂಕರ್ಯ ಪ್ರಾಪ್ತಿಯಾಗಲಿ ರಾಜಕೀಯ ಕ್ಷೇತ್ರ ಉನ್ನತವಾದಂಥ ಫಲ ಪ್ರಾಪ್ತಿಯಾಗಲಿ ಆ ನಾರಾಯಣದಿಂದ ನಿಮ್ಮ ಮನಸ್ಸಿಗೆ ಏನು ಕೊಡಿ ಎಲ್ಲ ಕೋರಿಕೆ ಪರಮಾತ್ಮ 100ಕ್ಕೆ 200ರಷ್ಟು ಫಲ ಪರಮಾತ್ಮ ಕೊಡಿ ಮನೋವಾಂಚ ಫಲ ಸಿದ್ಧಿರಸ್ತು ಪ್ರಸಾದ ಸಿದ್ಧಿರಸ್ತು ಎಲ್ಲರೂ ಕೂಡ ಅಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ ತೆಗೆದುಕೊಂಡು ಅವರಿಗೆ ಕೈ ಗೌರಮ್ಮ
ಮಾತ್ರ ಆಗಿ ಎಲ್ಲರಿಗೂ ಹಾಕೋಬೇಡಿ. ಎಲ್ಲ ಭಕ್ತಾದಿಗಳು ಸಾಲಿನಲ್ಲಿ ಬಂದು ದೇವರ ಪ್ರಸಾದವನ್ನು ಶ್ರೀ ಬಸವಣ್ಣ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇವತ್ತು 9ನೇ ವರ್ಷದ ವಾರ್ಷಿಕೋತ್ಸವ ಶ್ರೀನಿವಾಸ ಕಲ್ಯಾಣ. ನಾನು ಕೇಳ್ಕೊಡ್ತೇನೆ, ದೇವರು ಪ್ರಾರ್ಥನೆ ಮಾಡಿಕೊಂಡು ನಾನು ಶಕ್ತಿ ಏನು ಕೊಟ್ಟಿದ್ದೆ ನನಗೆ ಗೊತ್ತಿಲ್ಲ. ನನ್ನ ಪತ್ನಿ 2010ರಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದ ನಂತರ ಜನಕ್ಕೊಂದು ಆಶೀರ್ವಾದ ಇತ್ತು, ಮಾಡ್ತಾರೆ ಒಳ್ಳೆ ಕೆಲಸ ಅಂತ. ಆ ಕೆಲಸ ಪೂರ್ವಕವಾಗಿ ನನ್ನ ನಾಯಕರು ಗೋಪಣ್ಣವರು ಇಬ್ಬರು ಸೇರಿ ದೇವಸ್ಥಾನ ಕಟ್ಟೋದ್ರಿಂದ ಎಲ್ಲ ಬೆಳವಣಿಗೆಗೂ ದೇವರ ಆಶೀರ್ವಾದ ಕೊಟ್ಟ. ಆಶೀರ್ವಾದದಿಂದ ಕೆಲಸ ಮಾಡ್ಕೊಂಬಂದಿದ್ದೀವಿ. ಎಲ್ಲ ನನ್ನ ಮುಖಂಡರು, ಸ್ನೇಹಿತರು, ಸಂಘ ಸದಸ್ಯರು, ಮಹಿಳೆಯರು ಎಲ್ಲರೂ ಸೇರಿದ್ದಾರೆ ನಮ್ಮ ಜೊತೆಯಲ್ಲಿ. ನಾನು ಹೆಚ್ಚಿಗೆ ಕಮ್ಮಿ ಅಂತ ಯಾರಿಗೂ ಹೇಳೋಕ್ಕೋಲ್ಲ. ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಶಕ್ತಿ ಕೊಡ್ತಾನಲ್ಲ. ನಾನು ಕೇಳಿದ ಇಷ್ಟೇ, ಒಂದು ವಾರದಿಂದ ಮಾಡೋದು ಬೇಡ ಅಂತ ಕೂತಿದ್ದೆ. ದೇವ್ರ ಶಕ್ತಿ ಕೊಟ್ಟ, ಮಾಡಿಸಿದ್ದೀವಿ. ಜನ ಸಮರ್ಪಣೆಯಿಂದ ಚೆನ್ನಾಗಿ ನಡೀತಾ ಇದೆ. ಈ ಶ್ರೀನಿವಾಸ ಕಲ್ಯಾಣ ನೋಡ್ಬೇಕಂದ್ರೆ ತಿರುಪತಿಗೆ ಹೋಗ್ಬೇಕು. ತಿರುಪತಿ ಏನು ಮಾಡಿದ್ರು ಆ ಪುರೋಹಿತರು ಇವತ್ತು ಚೆನ್ನಾಗಿ ಮಾಡಿಕೊಟ್ರಿ. ನನಗೂ ಸಂತೋಷ ಆಯಿತು. ಕುಂತಿದ್ದ ಜನ ಮೇಲೆ ಎದೊಳ್ಳಿಲ್ಲ. ಎಲ್ಲ ಹೆಣ್ಮಕ್ಳು, ಯಾರು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಕುಂತು ಆ ಕೆಲಸ ಮಾಡಿದ್ರಲ್ಲ, ತುಂಬ ಸಂತೋಷ ಆಗ್ತದೆ. ಅನ್ನ ಸಮರ್ಪಣೆ ಇದೆ, ಇವತ್ತು ದಾಸೋಹ ಇದೆ. ನನ್ನ ನಾಯಕರು ಗೋಪಣ್ಣವರ ಆಶೀರ್ವಾದ ಎಲ್ಲರಿಗೂ ಇದ್ದೇ ಇದೆ. ನಾವು ಅವ್ರ ಜೊತೆಯಲ್ಲಿ ಸದಾ ಕಮಲಾನಗರದಲ್ಲಿ ಒಂದು ಸೇವೆಯನ್ನು ಮಾಡಬೇಕಂತ ಹೊರಟಾಗ ನಡೀತಾ ಇದೆ. ಯಾರು ಏನೇ ಹೇಳಿ ಏನೇ ಬಿಡಲಿ, ದೇವ್ರ ಕಾರ್ಯ ನಡೀತದೆ. ಆ ಬಸವಣ್ಣ ಇರೋರ್ಗೂ ಒಳ್ಳೆ ಕೆಲಸ ನಡೀತಾ ಇರ್ತದೆ. ಯಾಕೆಂದರೆ ಇಲ್ಲಿ 5 ದೇವರಿದ್ದಾವೆ: ಗಣಪತಿ, ಶ್ರೀರಾಮನ ಪರಿವಾರ, ಬಸವೇಶ್ವರ, ಪದ್ಮಾವತಿ, ಶ್ರೀನಿವಾಸ, ಇಷ್ಟು ದೇವರಿದ್ದಾರೆ. ಅದಕ್ಕೆಲ್ಲ ಅಧಿಪತಿ ಬಸವಣ್ಣ. ಮುಂದೆ ಬಸವಣ್ಣ ಇದಲ್ಲ, ಆ ಬಸವಣ್ಣೇ ಅಧಿಪತಿ. ಇವತ್ತೆಲ್ಲರಿಗೂ ಆಶೀರ್ವಾದ ಕೊಟ್ಟು ದೇವರು ಆಶೀರ್ವಾದ ಮಾಡಿದ್ದಾನೆ. ಇವತ್ತು ಸಂತೋಷ ಆಗಲಿ. ನಾನು ಸದಾ ದೇವರಿಗೆ ಕೃಪೆಯಾಗಿರ್ತೀವಿ. ನಮ್ಮೆಲ್ಲರ ಅಕ್ಕಂಗಿರು ಕೇಳಿಗೂ ಇಷ್ಟೇ. ಇವತ್ತೇನು ಹೊಸ್ಕೆ ಸಾಮಾನು ಮಾಡಿದಾರಲ್ಲ, ಅದು ಹೇಳ್ಕೊಳ್ಳೋಷ್ಟಲ್ಲ. ನಾವು ಯಾರಿಗೂ ಕೊಟ್ಬಿಟ್ಟು ಎಲ್ಲೋ ಮಾಡಿಸ್ತೀವಿ ಅಂಗಡಿದಲ್ಲ ಇದು. ನನ್ನ ಅಕ್ಕಂಗಿರು ಮಾಡಿ ಮನೆಯಿಂದ ತಂದು ವಿಜೃಂಭಣೆಯಿಂದ ವಾಲ್ಗದ ಸಟ್ಟಿನಿಂದ ಬಂದು ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದ. ಇನ್ನೂ ಆಶೀರ್ವಾದ ಸಿಗಲಿ. ನಮ್ಮ ನಾಯಕರು ಗೋಪಾಲನವರು, ಹೇಮಲತಾ ಗೋಪಾಲಯ್ಯವರು, ರಾಮ್ ಪ್ರಸಾದ್ ಆತ್ಮೀಯರು, ಅವರು ಇವತ್ತು ಸೇವೆನೆಲ್ಲ ಫುಲ್ ಹೆಚ್ಚಿನ ರೀತಿ ಅವ್ರದ್ದೇನೆ. ವಿಶ್ವನಾಥ್ ಕಟ್ಟಿ ಇರ್ಬೋದು, ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರಿಗೂ ಹೇಳಿ ಮಾತಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವರ ಕೃಪೆ ಅಂದರೆ ಬಸವಣ್ಣ ದೇವಸ್ಥಾನದ ಒಂದು ಟ್ರಸ್ಟ್ ಮುಖಾಂತರ ಇವತ್ತು ಏನು ನಾವೆಲ್ಲ ಸೇರಿ, ನಮ್ಮ ಒಂದು ಕಮಲಾನಗರದ ಜನತೆ ಸೇರಿ ದೇವರ ಒಂದು ಕಲ್ಯಾಣೋತ್ಸವನ ವೆಂಕಟರಮಣ ಸ್ವಾಮಿ, ಪದ್ಮಾವತಿ, ಮಹಾಲಕ್ಷ್ಮಿಯ ಒಂದು ಕಲ್ಯಾಣೋತ್ಸವ ಮಾಡ್ತಾ ಇದ್ದೇವೆ. ಇದಕ್ಕೆ ಹೆಚ್ಚಿನ ಒಂದು ಆಶೀರ್ವಾದ ಕೊಟ್ಟಿರೋದು ಈ ಬಸವಣ್ಣ ದೇವಸ್ಥಾನ ಅಂತಲೇ ಹೇಳ್ಬೋದು.
10 ವರ್ಷಗಳಾಗಿದೆ. ಅದರಲ್ಲಿ 9ನೇ ವರ್ಷದ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಾಗಲೇ ಮುಗಿಸಿದ್ದೀವಿ ನಾವು. ತುಂಬ ಚೆನ್ನಾಗಿ ಆಯಿತು. ನಮ್ಮ ಕಣ್ಣುಗಳ ತುಂಬಿ ಬರೋ ಹಾಗೆ ಎಲ್ಲ ಪುರೋಹಿತರುಗಳು ಸದಾ ಒಂದೊಂದನ್ನು ಸದಾ ವಿವರವಾಗಿ ಹೇಳಿ ಯಾವ ರೀತಿ ಮಾಡಿದ್ವಿ, ಯಾವ ಥರ ಅದು ಕಲ್ಯಾಣೋತ್ಸವ ಆಗಲಿಕ್ಕೆ ಭೂಲೋಕದಲ್ಲಿ ಬಂದು ವೆಂಕಟರಮಣ ಸ್ವಾಮಿ ನಿಲ್ಲಿಸೋದಕ್ಕೆ ಕಾರಣ ಆಯಿತು, ಯಾವ ಥರ ನಾವು ಪೂಜೆಗಳನ್ನು ಮಾಡಬೇಕು, ಒಂದೊಂದು ಶ್ಲೋಕಗಳನ್ನು ಹೇಳುವಾಗ ನಾವು ಯಾವ ಥರ ನಾವು ಕಲಿಬೇಕು, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಒಂದು ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಆ ಶ್ಲೋಕಗಳನ್ನು ನಾವು ಹೇಳ್ಕೊಡ್ಬೇಕು ಅನ್ನೋದನ್ನು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಈ ಒಂದು ಸನ್ನಿಧಾನದಲ್ಲಿ, ದೇವಸ್ಥಾನ ಸನ್ನಿಧಾನದಲ್ಲಿ ಹೇಳಿ ತಿಳಿಸಿದ್ದಾರೆ. ಎಲ್ಲ ತಾಯಂದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಂತತಿ ಮುಗ್ದೋಗ್ಬಾರ್ದು, ನಮ್ಮ ಕಾಲಗಳಿಗೆ ಮುಗ್ದೋಗ್ಬಾರ್ದು, ಮುಂದಿನ ಪೀಳಿಗೆಗಳಿಗೆ ಅದು ನಡ್ಕೊಳ್ತಾ ಹೋಗ್ಬೇಕು ಅಂದರೆ ನಾವು ಮನೆಗಳಲ್ಲಿ ಪೂಜೆ ಪುನಸ್ಕಾರ, ಒಂದು ಶ್ಲೋಕ, ಒಂದು ಅರ್ಚನೆ, ಒಂದು ಪೂಜೆ, ಒಂದು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು, ನಮ್ಮ ಮಕ್ಕಳುಗಳನ್ನ, ನಮ್ಮ ಮೊಮ್ಮಕ್ಕಳುಗಳನ್ನ ಮಾಡಿದಾಗ ಅವ್ರಿಗೆ ಆ ಒಂದು ಭಾವನೆ, ನಮ್ಮ ಹಿಂದುತ್ವದ ಭಾವನೆ ಅವರಿಗೂ ಅರಿವಾಗುತ್ತೆ ಅಂತ ಹೇಳ್ತಾ, ಈ ಒಂದು ಬಸವಣ್ಣ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇವತ್ತೇನಿಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ನಮ್ಮ ಮಹಿಳೆಯರು, ನಮ್ಮ ಹಿರಿಯರು, ಅಕ್ಕಂದ್ರಾಗಿರ್ಬೋದು, ನಮ್ಮ ಕೆರೆ ಅಂಗಳದ ಅಕ್ಕಂದರು ಅಂತಲೇ ಹೇಳ್ಬೋದು, ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಪ್ರತಿಯೊಬ್ಬರು ಸೇರಿ ಈ ಒಂದು ದೇವಸ್ಥಾನಕ್ಕೆ ಕೊಡುಗೆಯಾಗಿ, ಕಾಣಿಕೆಯಾಗಿ 9 ವರ್ಷಗಳಿಂದನೂ ಸದಾ ಅವರು ಹೊಸಿಗೆ ಸಾಮಾನುಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಒಂದು ಕಳಶ ಪೂಜೆ ಮಾಡಿಕೊಂಡು ಅವರು ಅಲ್ಲಿಂದ ನಾವು ಒಂದು ವಾಲಗದ ಸಮೇತ ಇಲ್ಲಿ ನಾವು ನಮ್ಮ ದೇವಸ್ಥಾನಕ್ಕೆ ತೊಗೊಂಬರೋದು ತುಂಬ ಖುಷಿ ಅನಿಸುತ್ತೆ ನಮಗೆ. ಆ ಕಣ್ಣಿಂದ ನೋಡೋದೇ ಒಂದು ಸಂತೋಷ ಅಂತಲೇ ಹೇಳ್ಬೋದು. ಎಲ್ಲ ಮಹಿಳೆಯರು, ನಮ್ಮ ಭಾಗದ, ನಮ್ಮ ಬಸವಣ್ಣ ದೇವಸ್ಥಾನ ಟ್ರಸ್ಟ್ನ ಎಲ್ಲನೂ ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷ ಶ್ರೀನಿವಾಸ್ ಅವರಿಂದ ಹಿಡಿದು ಪ್ರತಿಯೊಬ್ಬರೂ ಸದಾ ಈ ಒಂದು ದೇವಸ್ಥಾನಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ನಮ್ಮ ಕಮಲಾನಗರದ ಜನತೆ ಇಲ್ಲಿ ಬಂದು ದೇವರ ಆಶೀರ್ವಾದ ಪಡೆದು ಹೋಗೋದೇ ಒಂದು ನಮಗೆ ಪುಣ್ಯ ಅಂತಲೇ ಹೇಳ್ಬೋದು. ಭಗವಂತ ಇಲ್ಲಿರ್ತಕ್ಕಂಥ ಎಲ್ರಿಗೂ ಆರೋಗ್ಯ ಐಶ್ವರ್ಯಾಭಿವೃದ್ಧಿಯನ್ನು ಕೊಡಲಿ, ಧನದಾನ ಸಮೃದ್ಧಿಯನ್ನು ಕೊಡಲಿ, ಆಯುಷ್ಯ ವೃದ್ಧಿಯನ್ನು ಕೊಡಲಿ, ಆರೋಗ್ಯ ವೃದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊತಾ ಈ ಭಗವಂತನ ಒಂದು ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆಯಿಂದ ನಡೆಸಿಕೊಟ್ಟಂಥ ಎಲ್ರಿಗೂ ನಮಸ್ಕಾರ ತಿಳಿಸ್ತೇನೆ. ನಮಸ್ಕಾರ ಸರ್. ತಗೊಂಡೋಯ್ತು